ಬೆಂಗಳೂರಿನಲ್ಲಿ ಸಂಜೆಯಿಂದಲೂ ಸುರಿಯುತ್ತಿದೆ ಮಳೆ. ಬಿಟ್ಟು ಬಿಡದ ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ನಿರಂತರ ಮಳೆಗೆ ನಗರದಲ್ಲಿ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಅಬ್ಬರಿಸುತ್ತಿರುವಂತಹ ಮಳೆಗೆ ಹಲವೆಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಳೆಯಿಂದ ವರಮಾಹು ಬಳಿ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಮಳೆ ಅಬ್ಬರಕ್ಕೆ ರಸ್ತೆ ಮೇಲೆಲ್ಲ ಹರಿಯುತ್ತಿರುವಂತಹ ನೀರು, ಮನೆ ನೀರಿನಿಂದ ರಸ್ತೆ ಮೇಲೆ ಸಂಚರಿಸಲು ವಾಹನ ಸವಾರರು ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಾದ್ಯಂತ ಹಲವೆಡೆ ಧಾರಾಕಾರವಾದಂತಹ ಮಳೆ ಸಂಭವಿಸಿದೆ. ಅದರಲ್ಲೂ ಮುಖ್ಯವಾಗಿ ಸಂಜೆಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ. ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಮಳೆ ಬರುತ್ತೆ, ಮತ್ತೆ ಒಂದು 10 ರಿಂದ 15 ನಿಮಿಷ ಮಳೆ ನಿಂತುಕೊಳ್ತು ಅನ್ನುವಂಥ ಹೊತ್ತಿನಲ್ಲಿ ಮತ್ತೊಮ್ಮೆ ಮಳೆ ಶುರುವಾಗುತ್ತೆ. ಈ ರೀತಿಯಾಗಿ ಬೆಂಗಳೂರಿನಾದ್ಯಂತ ಸಾಕಷ್ಟು ಕಡೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇದರಿಂದ ವಾಹನ ಸವಾರರಿಗೂ ಕೂಡ ಒಂದು ಕಡೆ ತೊಂದರೆ ಆಗ್ತಾ ಇದೆ. ಜೊತೆಗೆ ಯಾರೆಲ್ಲ ಏನು ಈ ರೀತಿ ರಸ್ತೆಯಲ್ಲಿ ಓಡಾಟವನ್ನು ನಡೆಸ್ತಾ ಇರ್ತಾರೆ ಅವ್ರಿಗೂ ಕೂಡ ಒಂದು ಕಡೆ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಮಳೆ ಬಂದಿದೆ, ಮಳೆ ನೀರು ನಿಂತ್ಕೊಂಡಿದೆ ಅನ್ನೋದನ್ನು. ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಈ ರೀತಿಯಾಗಿ ಇಂದಿನ ದಿನ ಇನ್ನು ಈಗಾಗಲೇ ಜೂನ್ನಿಂದ ಮಳೆಗಾಲ ಶುರುವಾಗುತ್ತೆ. ಆದರೆ ಈ ಒಂದು ಬೇಸಿಗೆಗಾಲದಲ್ಲಿ ಈಗಾಗಲೇ ಮಳೆ ಬೆಂಗಳೂರಿನಾದ್ಯಂತ ಸಾಕಷ್ಟು ಕಡೆ ಬರ್ತಾ ಇದೆ. ವಾಹನ ಸವಾರರಿಗೂ ಕೂಡ ಹೈರಾಣಾಗಿ ಹೋಗಿದ್ದಾರೆ. ಬೆಂಗಳೂರಿನ ಮಂದಿ ಕೂಡ ಹೈರಾಣಾಗಿ ಹೋಗಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಅಪಾರ್ಟ್ಮೆಂಟ್ ಬಳಿ ಕೂಡ ಸಾಕಷ್ಟು ಮಳೆ ಬಂದು ಜಲಾವೃತ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿದೆ. ಒಂದು ಕಡೆ ಮಳೆ ನೀರಿನಿಂದ ರಸ್ತೆ ಮೇಲೆ ಸಂಚರಿಸುವಂತಹ ವಾಹನ ಸವಾರರು ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಾದ್ಯಂತ ಸಾಕಷ್ಟು ಹಲವು ಕಡೆ ಧಾರಾಕಾರವಾದಂತಹ ಮಳೆ ಸಂಭವಿಸಿದೆ. ಒಂದು ಮಳೆ ಬಂದಾಗ ಸಾಕಷ್ಟು ಅವಾಂತರಗಳು ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ. ಅದೇ ರೀತಿ ಬೆಂಗಳೂರಲ್ಲಿ ಹಲವೆಡೆ ಈ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಒಂದು ಕಡೆ ವಾಹನ ಸವಾರರಿಗೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗ್ತಾ ಇದೆ ಅನ್ನೋದನ್ನು. ಅದೇ ರೀತಿಯಾಗಿ ಒಂದು ಕಡೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಈಗಾಗಲೇ ಸೃಷ್ಟಿಯಾಗ್ತಾ ಇದ್ದಾವೆ. ಅಲ್ಲಿ ಬೈಕ್ ಸವಾರರು ಕೂಡ ಜಾರ್ಕೊಂಡು ಬೀಳೋದಾಗಿರ್ಬೋದು. ಈ ರೀತಿಯಾಗಿ ಅವಘಡಗಳು ಸಹಿತ ಮಳೆಯಿಂದ ಸಂಭವಿಸ್ತಾ ಇದ್ದಾವೆ.